ಖಾಲಿ ಡಬ್ಬ ಅಂತ ಟೈಟ್ಲ್ ಇಟ್ಟಾಗ್ಲೇ ತುಂಬಾ ಜನ ನಕ್ಕಿದೆ ಜಾಸ್ತಿ. ಬಟ್ ಒಂದ್ 80% ಜನ ನಮಗೆ ಚೆನ್ನಾಗಿದೆ ಟೈಟ್ಲು ಅಂತಿದ್ದು. ಬಟ್ ನೆಗೆಟಿವ್ ಅಲ್ಲ, ನಿಮ್ ಸಿನಿಮಾ ಏನಾದ್ರು ಹೊಗೆ ಹಾಕೊಂಡ್ಬಿಟ್ರೆ ಏನ್ ಮಾಡೋದು, ಈ ತರ ಎಲ್ಲ ಮಾತಾಡ್ತಾ ಇದ್ರು. ಖಾಲಿ ಡಬ್ಬ, ಈ ಖಾಲಿ ಡಬ್ಬ ಟೈಟ್ಲ್. ಆಮೇಲೆ ನಮ್ಮ ಮೂಲ ಕಥೆಗಾರರು ಏನು ಆರ್ಯವರ್ಧನ್ ಇದಾರಲ್ಲ, ಅವ್ರು ಹೇಳಿದ್ರು ಜೀವನ ಒಂದಂತ ಇಟ್ಬಿಡಿ, ಜೀವನ ಒಂದಂತ ಇಟ್ರೆ ಖಾಲಿ ಡಬ್ಬ ನೆಗೆಟಿವ್ ಆಗಿ ಕಾಣಿಸ್ಕೊಳಲ್ಲ ಅಂತ ಅವ್ರು ಹೇಳಿದ್ರು. ಅವರಿಂದ ಶುರುವಾಗಿದ್ದು. ನಾನು ಅವರು ಫಸ್ಟ್ ಡಿಸ್ಕಸ್ ಮಾಡಿದ್ದು. ಅವ್ರ ಹತ್ರ ಡಿಸ್ಕಷನ್ ಮಾಡಿದ್ಮೇಲೆ ನಮ್ಮ ಪ್ರಕಾಶ್ ಅವ್ರು ಬಂದು, ನಾನೇನು ವಿಷಯ ಮಾತಾಡಕ್ ಇಲ್ವೇ ಎಲ್ಲ ಇವರೇ ಹೇಳ್ಬಿಟ್ರು, ಇದು ಕೇವಲ ಸಿನಿಮಾ ಅಲ್ಲ, ಒಂದು ಥೇರ್ ಇದ್ದಂಗೆ. ನಾನು ನಮ್ಮ ಅಣ್ಣ ತುಂಬಾ ಕಷ್ಟಪಟ್ಟು ಎಳಿತಾ ಇದ್ವಿ. ಸುಮಾರು ಜನ ಪ್ರೊಡ್ಯೂಸರ್ಸ್, ಕೋ ಪ್ರೊಡ್ಯೂಸರ್ಸ್ ಆಗಿ ನಮ್ಮ ಅಪ್ಪಾಜಿ ಗೌಡ್ರು ಬಂದ್ರು, ರಾಮು ಸರ್ ಬಂದ್ರು, ಸುಮಾರು ಜನ ಬಂದಿದ್ದು ಕೈ ಹಿಡಿದ್ರು. ಆಮೇಲೆ ಈ ಸಿನಿಮಾ ಎಷ್ಟು ಮಟ್ಟಿಗೆ ಬಂದಿತ್ತು. ನಾಗೇಂದ್ರ ಪ್ರಸಾದ್ ಅವ್ರ ಬಗ್ಗೆ ವಿಶೇಷವಾಗಿ ನಾನು ಹೇಳಲೇಬೇಕು. ಅವ್ರ ಹತ್ರ ಹೋಗಿದ್ದೆ ಲಿರಿಕ್ಸ್ಗೋಸ್ಕರ. ಅವ್ರು ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಸಾಂಗ್ಗಳು ಎಲ್ಲ ತುಂಬಾ ಹೊಸಬ್ರು ಸಿನಿಮಾಗಳಮ್ಮ, ಸ್ವಲ್ಪ ಕ್ವಾಲಿಟಿಯಿಂದ ಇರಬೇಕು, ಬನ್ನಿ ತೋರಿಸ್ಕೊಂತ ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ತೋರಿಸ್ಬಿಟ್ಟು ಲಿರಿಕ್ಸ್ಗೆ ಒಂದು ಹಾಡಿಗೆ ಅಂತ ಹೋಗಿದ್ದು ನಾವು ಅಷ್ಟೇ. 5 ಹಾಡು ಮ್ಯೂಸಿಕ್. ಬಟ್ ಇಷ್ಟು ಅದ್ಭುತ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವ್ರಿಗಂತೂ ಯಾವಾಗ ನಾನು ಸದಾ ಋಣಿಯಾಗಿರ್ತೀನಿ. ಇನ್ನು ಹೆಚ್ಚಾಗಿ ಹೇಳೋಂಥದ್ದು ಏನಿಲ್ಲ. ಚಿಕ್ಕ ವ್ಯಾಖ್ಯಾನ ಖಾಲಿ ಡಬ್ಬದ ಬಗ್ಗೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಂಡ್ರೆ ಮಾತ್ರ ಜೀವನ ಖಾಲಿ ಡಬ್ಬ ತುಂಬುತ್ತೆ, ಇಲ್ಲಾಂದ್ರೆ ಜೀವನನೇ ಒಂದು ಖಾಲಿ ಡಬ್ಬ ಆಗುತ್ತೆ. ಇನ್ನು ಮಿಕ್ಕಿದ್ದೇನಿದ್ರು ನೆಕ್ಸ್ಟ್ ಪ್ರೆಸ್ ಮೀಟ್ಗಳಲ್ಲಿ ಹೇಳ್ತೀವಿ. ಸದ್ಯಕ್ಕೆ ಇಷ್ಟು ನಮ್ಮ ಖಾಲಿ ಡಬ್ಬ. ನನ್ನ ಪಾತ್ರ ಖಾಲಿ ಡಬ್ಬ ಅಂತ ಹೇಳಿದ್ನಲ್ಲ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೋಬೇಕು ಅಂತ. ಅದನ್ನ ಪಾತ್ರದ ಮುಖಾಂತರ ಹೇಳ್ಬೇಕಾಗಿತ್ತು. ಅದು ಹೀರೋ ಮುಖಾಂತರ ಈ ಸಿನಿಮಾಗೆ ಹೇಳಕ್ ಕೊಟ್ಟಿರೋದು. ಈ ಸಿನಿಮಾದಲ್ಲಿ ನಿಮ್ಗೆ ಕನ್ಕ್ಲೂಷನ್ ಸಿಗ್ತಾ ಇದೆ ಅಂತ ಅನ್ಸುತ್ತೆ, ಕನ್ಫ್ಯೂಸ್ ಆಗುತ್ತೆ. ನೋಡಿ, ಖಾಲಿ ಡಬ್ಬ ಅಂದ್ರೆ ನಾವು ಡಿಸಿಷನ್ಸ್ ತಗೊಂಡಿರ್ತೀವಿ, ನೈಟ್ ತಗೊಂಡಿರ್ತೀವಿ ಡಿಸಿಷನ್ಸ್. ಬೆಳಗ್ಗೆ ಎದ್ಬಿಟ್ಟು ನಾವು ವಾಕ್ ಹೋಗ್ಬೇಕು ಅನ್ಕೊಂಡಿರ್ತೀವಿ, ಮತ್ತೆ ಎಲ್ಲೋ ಒಂದ್ ಕಡೆ ಮುಂದಕ್ಕೆ ಹಾಕ್ಬಿಡ್ತೀವಿ. ಸೋಮವಾರದಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಮಂಗಳವಾರದಿಂದ ಸ್ಟಾರ್ಟ್ ಮಾಡ್ಕೊಂಡು. ಬಟ್ ತಗೊಂಡ್ರೆ ಡಿಸಿಷನ್ಸ್ ಇಮಿಡಿಯೇಟ್ ಆಗಿ ಅಂದ್ರೆ ಅದನ್ನ ಫುಲ್ಫಿಲ್ ಮಾಡಲ್ಲ, ಬೆಳಗ್ಗೆನೆ ಫುಲ್ಫಿಲ್ ಮಾಡಲ್ಲ. ಏನೇ ಡಿಸಿಷನ್ಸ್ ತಗೊಳ್ಳಿ, ಅದಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೋಬೇಕು. ನಾವು ತಗೊಂಡಾಗ ಕೆಲವೊಂದು ನಮ್ಮ ಕೈ ಮೀರಿ ಸಿಚುವೇಶನ್ಸ್ ಕೂಡ ಡಾಮಿನೇಟ್ ಮಾಡುತ್ತೆ. ಏನು ಮಾಡಕ್ಕಾಗಲ್ಲ. ಅದಕ್ಕೆ ಆದಷ್ಟು ನಿರ್ಧಾರಗಳು ನಾವು ತಗೊಳ್ಳುವಾಗ ಹೇಗ್ ತಗೋತೀವಿ, ಯಾವ ಸಮಯದಲ್ಲಿ ತಗೋತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಒಂದು ಲಾಸ್ ಬಿದ್ದ್ಬಿಡ್ತೀವಿ. ಯಾವ್ದಾರ ಡಿಸಿಷನ್ಸ್ ತಗೊಳ್ಳಿ, ನೀವು ಏನೇ ಡಿಸಿಷನ್ಸ್ ತಗೊಂಡ್ರು ಆ ನಿರ್ಧಾರದಲ್ಲಿ ಸ್ಟ್ರಾಂಗ್ ಒಪಿನಿಯನ್ ಇರ್ಬೇಕು ಅಷ್ಟೇ. ಇಷ್ಟು ನನ್ನ ಪಾತ್ರ. ಹೌದು ಸರ್, ಹೌದು. ಇದಕ್ಕೆ ಹೌದು, ಖಾಲಿ ಡಬ್ಬ. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾ ಮಾಡ್ಬೇಕನ್ನೋಂತ ಬಂದ್ಬಿಟ್ಟು ನಮ್ಮ ಪ್ರದೀಪ್ನಿಂದ, ಮೈನ್ ನಮ್ಮ ಬ್ರದರ್, ಅವರು ರಾಮ್ಗುಡಿ, ಅವರು ಆಕ್ಚುಲಿ ರಾಮ್ಗುಡಿ ಅಂತ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. ಅವರು ಆಕ್ಚುಲಾಗಿ ಸಿನಿಮಾ ಒಂದು ಪ್ಯಾಷನ್ ಬಹಳ ಇತ್ತು, ಸಿನಿಮಾ ಮಾಡ್ಬೇಕಂತ ಹೇಳ್ತಿದ್ರು. ನಾವು ಫಸ್ಟ್ ಅದರಲ್ಲಿ ನಮಗೆ ಒಲವು ಇರಲಿಲ್ಲ. ಆಮೇಲೆ ನಾವು ಎಲ್ಲ ಇವ್ರ ಜೊತೆ ಕೂಡ್ಕೊಂಡು ನಾವು ಕತೆ ಎಲ್ಲ ಕೇಳಿದ್ರೆ, ಬರೀ ಕತೆ ನಾವು ಸ್ಕ್ರಿಪ್ಟ್ ಬರ್ದಿದ್ದೆ ಸುಮಾರು 6 ತಿಂಗಳಾಯ್ತು. ನಾವು ಡೈರೆಕ್ಟರ್ ಜೊತೆ ಕೂತ್ಕೊಂಡು ಸ್ಕ್ರಿಪ್ಟ್ ಬರ್ಸ್ಬಿಟ್ಟು ಇದೊಂದು ಮೂವಿ, ಯಾಕಂದ್ರೆ ಇವಾಗ ನಾವು ಕಾಮನ್ ಆಡಿಯನ್ಸ್ ಆಗಿ ಕೂತ್ಕೊಂಡು ನಾವು ಹೊಸದಾಗಿ ಫೀಲ್ಡಿಗೆ ಎಂಟ್ರಿ ಆಗ್ತಾ ಇದೀವಿ ಅಂದ್ರೆ ಇಟ್ ಹ್ಯಾಸ್ ಟು ಬಿ ಅನ್ ಎಂಟರ್ಟೈನ್ಮೆಂಟ್ ಅಂತಾರ. ಈಗ ಯಾಕಪ್ಪ ಅಂದ್ರೆ ನಾವು ಹೊಸದಾಗಿ ನಾವು ಇಂಡಸ್ಟ್ರಿ ಬರ್ತಾ ಇದೀವಿ. ಸೊ ಸಿನಿಮಾ ಹೇಗಿರ್ಬೇಕು, ಜನಗಳಿಗೆ ಅಟ್ಲೀಸ್ಟ್ ಒಂದು ಕಂಟೆಂಟ್ ಇರಬೇಕು, ಏನಾದ್ರು ಒಂದು ಇದ್ರೆ ತಾನೇ ಮಾಡೋದು ಚೆನ್ನಾಗಂತ ಹೇಳಿ ತದನಂತರ ಇವತ್ತು ಡಿಸ್ಕಷನ್ ಮಾಡಿ ಆಮೇಲೆ ಸಿನಿಮಾ ಶುರು ಮಾಡಿದ್ವಿ. ಸಿನಿಮಾ ಶುರು ಮಾಡಿದಾಗ ಈ ಕೋವಿಡ್ ಬಂದ್ಬಿಟ್ಟು ನಮಗೆ ಬಹಳ ತೊಂದರೆ ಕೊಡ್ತು. ಸಿನಿಮಾ ಆಲ್ಮೋಸ್ಟ್ ನಮಗೆ ಗ್ಯಾಪ್ ಆದಾಗ, ನಮಗೆ ಸ್ವಲ್ಪ ಫೈನಾನ್ಷಿಯಲ್ ಕೂಡ ಪ್ರಾಬ್ಲಮ್ ಆದಾಗ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದು ನಮ್ಮ ಅಪ್ಪಾಜಿ ಗೌಡರು, ಚಿಕ್ಕೇಗೌಡರ್ ಅಂತ, ಮತ್ತು ರಾಮಚಂದ್ರ ಸರ್ ಅಂತ ಇದ್ದಾರೆ, ಹಾಗೂ ನಮ್ಮ ಮಹೇಂದ್ರ ಸರ್, ಪ್ರತಿಯೊಬ್ಬರು ಕೂಡ ನಮಗೆ ಸಪೋರ್ಟ್ ಮಾಡಿದ್ರು. ಆಮೇಲೆ ಎಸ್ಪೆಷಲಿ ನಮ್ಮ ನಾಗೇಂದ್ರ ಪ್ರಸಾದ್ ಸರ್, ಅವರು ಹೊಸಬ್ರು ಅಂತ ನೋಡ್ದಲೆ ನಮ್ಗೆ ಈ ಲೆವೆಲ್ ಸಪೋರ್ಟ್ ಕೊಡ್ತಾ ಇದಾರೆ ಅಂದ್ರೆ ನಮ್ಗೆ ಬಹಳ ಖುಷಿ ಆಯ್ತು. ಅಂಡ್ ಇವಾಗ ನಮಗೆ ಹೆಂಗಿದೆ ಅಂದ್ರೆ ಆ ಒಂದು ಧೈರ್ಯದಲ್ಲಿ, ಆ ಒಂದು ನಿಟ್ಟಿನಲ್ಲಿ ಈಗ ಮತ್ತೆ ನಮಗೆ ಮುಂದೆ ಸಾಗ್ಲಿಕ್ಕೆ ಒಂದು ಧೈರ್ಯ ಇದೆ ಅಷ್ಟೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.